ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಯಾರು ಹೊಸಬರಾಗಿದ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ನಿಮಗೆ ಅಪ್ಲೋಡ್ ಮಾಡುವಂಥ ವಿಡಿಯೋಸು ನಿಮಗೆ ಅಪ್ ಟು ಡೇಟ್ ಬರ್ತಾ ಇರುತ್ತೆ. ನಾನಿವತ್ತು ಸೀರೆ ಕುಚ್ಚು ಹಾಕೋದಕ್ಕೆ ಇದು 120 ಎಳೆಯ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಜರಿ ಥ್ರೆಡ್ಡು, ಬಿಗ್ ಐ ನೀಡಲ್ಲು, ಹಾಗೆ ಒಂದು ಸಿಸರ್ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದು ಒಂದು ಕ್ರೋಶ ನೀಡಲ್ನ ತೊಗೊಂಡಿದ್ದೀನಿ. ಈ ಥರ ಒಂದು ಸ್ಟೀಲಿನ ನೀಡಲ್ 120 ಎಳೆ ದಾರಾನ ಮಾಡಿಟ್ಕೊಂಡಿದ್ನಲ್ವ, ಅದನ್ನು ನಾನು ಈ ಥರ ನೀಡಲ್ಲಿಗೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀಡಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಜರಿ ಥ್ರೆಡ್ನ ಕಟ್ ಮಾಡಿ ಇಟ್ಕೊಳ್ಬೇಕು. ಒಂದು ಸ್ವಲ್ಪ ಅಳತೆಗೆ ಕಟ್ ಮಾಡಿ ಇಟ್ಕೊಂಡು ಈ ಥರ ಒಂದು ಕೈಯಲ್ಲಿ ಒಂದು ಭಾಗನ ಇಟ್ಕೊಳ್ಬೇಕು. ಆಮೇಲೆ ಈ ಥರ ಇದನ್ನು ಫುಲ್ ರೌಂಡಾಗಿ ಸುತ್ತಕೊಳ್ಬೇಕು. ಇಲ್ಲ ಅಂದರೆ ಒಂದು ಸಲ ಬೇಕಾದರೆ ನೀಡಲ್ಲಿಗೆ ಜರಿ ಥ್ರೆಡ್ನ ಹಾಕ್ಕೊಂಡು ಒಂದು ಸಲ ಅದ್ರ ಒಳಗಡೆಯಿಂದ ತಗೊಂಡು ಈ ಥರ ಅದಾದ ನಂತರ ಇದನ್ನು ರೌಂಡಾಗಿ ಮಾಡ್ಕೊಳ್ಬೋದು. ನಾನು ಹೀಗೇನೇ ಇದನ್ನು ರೌಂಡಾಗಿ ಸುತ್ತಕೊಳ್ತಾ ಇದ್ದೀನಿ. ಇದನ್ನ ಸುತ್ತಕೊಂಡು ಆದ ನಂತರ ಇದನ್ನು ಫಸ್ಟ್ ನಾಟ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಳ್ಳೋದ್ರಿಂದ 2 ರಿಂದ 3 ಸಲ ಈ ಥರ ಇದನ್ನು ಗಂಟು ಹಾಕ್ಕೊಂಡ್ರೆ ಬಿಚ್ಚಿ ಹೋಗಲ್ಲ ಜರಿ ಥ್ರೆಡ್ಡು, ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಈ ಥರ ಕೈಯಲ್ಲೇ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಆದ ನಂತರ ಎಕ್ಸ್ಟ್ರಾ ಇರುವಂಥ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ. ಇದೇ ಥರ ನಿಮ್ಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ಇದನ್ನು ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು. ನಾನು ಇಷ್ಟು ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಲ್ಲ ಅಳತೆನೂ ಇದೇ ಥರ ಕಟ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಜರಿ ಥ್ರೆಡ್ ಇತ್ತು ಅದನ್ನು ನಾನು ಸೈಡಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿಕೊಂಡು ಇದರ ರಿಮೂವ್ ಮಾಡ್ಕೊಳ್ಬೇಕು. ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀಡಲ್ ಹಾಕೋದಕ್ಕೆ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಎಲ್ಲನೂ ಮಾಡಿಟ್ಕೊಳ್ತೀನಿ ನಾನು ಮತ್ತು ವೈಟ್ ಮತ್ತು ಬ್ಲೂ ಕಲರ್ನ ದಾರಾನ ಯೂಸ್ ಮಾಡಿದ್ದೀನಿ. ನೋಡಿ, ಈ ಥರ ನಾನೆಲ್ಲ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನು 8mm ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ ಡಿಸೈನ್ ಮಾಡೋದಕ್ಕೆ. ನನ್ನ ಸ್ಯಾರಿ ಸಿಂಪಲ್ ಆಗಿರುವಂಥ ಕಾಟನ್ ಸ್ಯಾರಿ, ಅದಕ್ಕೆ ನಾನು ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡ್ತಾ ಇಲ್ಲ. ಬಟ್ ಇದು ಕೂಡ ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ ನಿಮಗೆ. ಇದಕ್ಕೆ ನಾನು ಕ್ರೋಶಾ ನೀಡಲ್ಸ್ನ ಯೂಸ್ ಮಾಡ್ತಾ ಇಲ್ಲ, ಬಿಗ್ ಈ ನಾರ್ಮಲ್ ನೀಡಲ್ನ ಯೂಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ. ಹಾಗೆಯೇ ದಾರಕ್ಕೆ ನಾನು 3 ಎಳೆ ದಾರಾನ ಮಾಡ್ಕೊಂಡಿದ್ದೀನಿ. 3 ಎಳೆ ದಾರ ಮಾಡ್ಕೊಂಡು ಈ ಥರ ನೀಡಲ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ನೀಡಲ್ ಹಾಕ್ಕೊಂಡು ಈ ಥರ ಫಸ್ಟ್ ಹಾಕ್ಕೊಂಡಾದ ನಂತರ ಪಕ್ಕದಲ್ಲೇ ಇನ್ನೊಂದು ಸಲ ಹಾಕಿ ಈ ಥರ ಲಾಕ್ ಥರ ಮಾಡ್ಕೊಳ್ತೀನಿ. ಸ್ವಲ್ಪ ನೀಟಾಗಿ ಮಾಡ್ಕೊಳ್ಬೇಕು, ಇಲ್ಲಾಂದರೆ ದಾರ ಎಲ್ಲ ಈ ಥರ ಇದಾಗ್ಬಿಡತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಈಗ ಆದ ನಂತರ ಈ ಥರ ಒಂದು ಸಲ ಲಾಕ್ ಆದಮೇಲೆ ಇದಕ್ಕೆ ಈಗ ನಾನು ಬೀಡ್ ಹಾಕ್ಕೊಳ್ತೀನಿ. ಬೀಡನ್ನು ನೀಡಲಿಗೆ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ಈ ಥರ ನೀಡಲ್ನ ಹಾಕಿ ಆ 2 ದಾರದ ಮಧ್ಯದಲ್ಲಿ ಇದನ್ನು ತಗೊಳ್ಬೇಕು. ಈ ಥರ ತಗೊಂಡಾಗ ಟೈಟಾಗಿ ಕುತ್ಕೊಳ್ಳುತ್ತೆ ಬೀಡ್ಸು. ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಸೀರೆ ಸ್ವಲ್ಪ ಸಿಲ್ವರ್ ಕಲರ್ ಇದೆ, ಹಾಗಾಗಿ ಸಿಲ್ವರ್ ಮತ್ತು ಬ್ಲೂ ಕಲರ್ ಇದೆ, ಹಾಗಾಗಿ ನಾನು ಈ ಥರ ವೈಟ್ ಮತ್ತು ಬ್ಲೂ ಕಲರ್ದು ಯೂಸ್ ಮಾಡ್ತಾ ಇದ್ದೀನಿ.
ಇದೇ ಥರ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡೋದ್ರಿಂದ ಟೈಟಾಗಿ ಬೀಡ್ಸ್ ಕುತ್ಕೊಳ್ಳುತ್ತೆ. ಇದಾದ ನಂತರ ಈಗ ನಾನು ಕುಚ್ಚು ಮಾಡಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತೀನಿ. 2 ಬ್ಲೂ ಕಲರಿಂದ ಹಾಕ್ಕೊಳ್ತೀನಿ. ಬ್ಲೂ ಕಲರಿಂದ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಈಗ ಮತ್ತೆ 2 ವೈಟ್ ಬೀಡ್ಸ್ನ ಹಾಕ್ಕೊಳ್ತೀನಿ. 2 ವೈಟ್ ಬೀಡ್ಸ್ ಹಾಕ್ಕೊಂಡು ಆದ ನಂತರ ಮತ್ತೆ ವೈಟ್ ಕಲರಿನ ಒಂದು ಕುಚ್ಚನ್ನು ಹಾಕ್ಕೊಳ್ತೀನಿ. ನಿಮ್ಗೆ 2 ಬೇಕಾದ್ರೆ 2 ಹಾಕ್ಕೊಳ್ಬೋದು. ನಾನು ಸಿಂಗಲ್ ಒಂದು ಹಾಕ್ಕೊಂಡಿದ್ದೀನಿ. ಇದೇ ಥರ ಇದನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಮತ್ತೆ 2 ಬೀಡ್ಸ್ ಹಾಕಿ ಆಮೇಲೆ 2 ಬ್ಲೂ ಕಲರಿಂದ ಕುಚ್ಚು ಹಾಕ್ಕೊಂಡಿದ್ದೀನಿ. ಇದೇ ಥರ ಸೇಮ್ ಫುಲ್ ಮಾಡ್ಕೊಳ್ತಾ ಹೋಗಿದ್ದೀನಿ.